ಮಂಡ್ಯ ಒಂದು ಕಾಲದ ಜೆಡಿಎಸ್ನ ಭದ್ರಕೋಟೆ. ದಳಪತಿಗಳು ಟಿಕೆಟ್ ನಮ್ದೇ ಅಂತ ಹೇಳ್ತಾ ಇದ್ರೆ, ಇನ್ನು ಸ್ವಾಭಿಮಾನಿ ಸಂಸದೆ ಮಂಡ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸುಮಲತಾ ಹಿತೈಷಿಗಳು ಕೂಡ ಬಿಜೆಪಿ ಟಿಕೆಟ್ ಪಡ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ದಳಪತಿ ಸ್ವಾಭಿಮಾನಿಯ ತಂತ್ರ ರಣತಂತ್ರದಿಂದ ಮಂಡ್ಯದ ಮೈತ್ರಿಯ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತನಾ? ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವರು ದೊಡ್ಡವರಿದ್ದಾರೆ. ಮಂಡ್ಯ ಅಖಾಡದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್. ಬಿಜೆಪಿಯ ಟಿಕೆಟ್ ಪಡೆಯಲು ಸುಮಲತಾ ಸರ್ಕಸ್. ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಮೈತ್ರಿ ಟಿಕೆಟ್ ಯಾರಿಗೆ ಅನ್ನೋದೇ ಸದ್ಯಕ್ಕೆ $1 ಬಿಲಿಯನ್ ಪ್ರಶ್ನೆಯಾಗಿದೆ. ಒಂದೆಡೆ ದಳಪತಿ ಮಂಡ್ಯ ನಮ್ಮ ಭದ್ರಕೋಟೆ ಎಂದು ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದ್ರೆ, ಮತ್ತೊಂದೆಡೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಕೂಡ ಬಿಜೆಪಿ ನಾಯಕರ ಮೇಲೆ ಒತ್ತಡ ಹಾಕುವ ತಂತ್ರ ಹೆಣೆದಿದ್ದಾರೆ. ನಿನ್ನೆ ಬೆಂಬಲಿಗರ ಸಭೆ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ದ ಸುಮಲತಾ ಇದೀಗ ಮಹಿಳಾ ಮೀಸಲಾತಿ ಜಪ ಮಾಡುವ ಮೂಲಕ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ದಾಳ ಉರುಳಿಸಿದ್ದಾರೆ. ಮಂಡ್ಯ ಟಿಕೆಟ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಂಸದೆ ಸುಮಲತಾ, ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸಿಕೊಳ್ಳುತ್ತೆ, ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಕೂಡಲೇ ನಾನೇನು ಅವರಿಗೆ ಶತ್ರು ಆಗಲ್ಲ, ನನಗೆ ಜೆಡಿಎಸ್ ಕೂಡ ಸಪೋರ್ಟ್ ಮಾಡುತ್ತೆ ಎಂದು ದಳಪತಿಗಳ ನಂಬಿಕೆ ಗಳಿಸಲು ಮುಂದಾಗಿದ್ದಾರೆ. ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದ್ರೆ, ನೀವು ಬಿಜೆಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಒಂದು ಮೈತ್ರಿ ಅಂತ ಬಂದ ಮೇಲೆ ಈಗ ನಾವು ಕೇಳೋದಂತೂ ಕೇಳ್ತೀವಿ. ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ಮ ಪರವಾಗಿ ನೀವಿರ್ಬೇಕು. ಯಾಕೆಂದ್ರೆ ಮೈತ್ರಿ ಅಂದ್ರೆ ಅದೇ ತಾನೆ. ಹಿತೈಷಿಗಳ ಸಲಹೆ, ಮಂಡ್ಯ ಟಿಕೆಟ್ಗಾಗಿ ಸುಮಲತಾ ಬಿಗಿಪಟ್ಟು. ಮಂಡ್ಯ ಟಿಕೆಟ್ಗಾಗಿ ಸುಮಲತಾ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣವೂ ಇದೆ. ಮಂಡ್ಯ ಟಿಕೆಟ್ ವಿಚಾರವಾಗಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುಮಲತಾ ಮಂಡ್ಯದ ತಮ್ಮ ಹಿತೈಷಿಗಳು ಮುಖಂಡರ ಜೊತೆ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಪಕ್ಷೇತರ ಬದಲು ಬಿಜೆಪಿಯಿಂದಲೇ ಟಿಕೆಟ್ ಪಡೆದುಕೊಂಡ್ರೆ ಉತ್ತಮ ಎಂದು ಸಲಹೆ ನೀಡಿದ್ದಾರಂತೆ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಸಭೆ ನಡೆಸಿದ್ದ ಸುಮಲತಾಗೆ ಪಕ್ಷೇತರರಾಗಿ ಬೇಡ, ಬಿಜೆಪಿಯ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತೆ ಬೆಂಬಲಿಗರು ಹಿತೈಷಿಗಳು ಸಲಹೆ ನೀಡಿದ್ದಾರಂತೆ. ಈ ಸಭೆಯಲ್ಲಿ ಅಂಬಿ ಆಪ್ತ ಇಂಡವಾಳು ಸಚ್ಚಿದಾನಂದ ಸಂಧಾನಕ್ಕೂ ಸುಮಲತಾ ಯತ್ನಿಸಿದ್ದಾರೆ. ಆದರೆ ಸಂಧಾನದ ಬಳಿಕವೂ ಪಕ್ಷವೇ ಮುಖ್ಯವೆಂದ ಇಂಡವಾಳು ಸಚ್ಚಿದಾನಂದ ಸುಮಲತಾಗೆ ಅಭಿಪ್ರಾಯ ತಿಳಿಸಿದ್ದಾರಂತೆ. ಮೈತ್ರಿ ಟಿಕೆಟ್ ಪಡೆದ್ರೆ ಮಾತ್ರ ನಿಮಗೆ ನಾನು ಬೆಂಬಲವನ್ನ ಕೊಡ್ತೀನಿ, ನಿಮ್ಮ ಜೊತೆ ಕಳೆದ ಬಾರಿಯಂತೆ ಬೆನ್ನಿಗೆ ನಿಂತು ಪ್ರಚಾರ ಮಾಡ್ತೀನಿ, ಒಂದ್ ವೇಳೆ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ನಿಮಗೆ ನನ್ನ ಬೆಂಬಲ ಇರಲ್ಲ ಎಂದು ಕಡ್ಡಿ ಮುರಿದಂತೆ ಸಂಸದೆ ಸುಮಲತಾಗೆ ಇಂಡವಾಳು ಸಚ್ಚಿದಾನಂದ ಅಭಿಪ್ರಾಯ ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಬೆಂಬಲಿಗರು ಹಿತೈಷಿಗಳ ಸಲಹೆಯಂತೆ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಸುಮಲತಾ ಸರ್ಕಸ್ ಮಾಡ್ತಿದ್ದಾರೆ. ಸ್ವಾಭಿಮಾನಿ ಸಭೆ ಬೆನ್ನಲ್ಲೇ ದಳಪತಿ ಫುಲ್ ಅಲರ್ಟ್. ಸುಮಲತಾ ಬಗ್ಗೆ ಟೀಕೆ ಮಾಡದಂತೆ ಆಪ್ತರಿಗೆ ಕಿವಿಮಾತು. ಬೆಂಗಳೂರಿನಲ್ಲಿ ಸುಮಲತಾ ಸಭೆ ನಡೆಸಿದ ಬೆನ್ನಲ್ಲೇ ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಮಂಡ್ಯದ ಮಾಜಿ ಮತ್ತು ಹಾಲಿ ಶಾಸಕರು, ಮುಖಂಡರುಗಳ ಜೊತೆ ತಡರಾತ್ರಿವರೆಗೂ ಸಭೆ ನಡೆಸಿ ಸುಮಲತಾ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ತಮ್ಮ ಆಪ್ತರಿಗೆ ಕಿವಿಮಾತು ಹೇಳಿದ್ದಾರೆ. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ? ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಇವತ್ತು ನಮಗೆ 28 ಸ್ಥಾನ ಗೆಲ್ಲಬೇಕು, ಅದು ನನ್ನ ಗುರಿ ಇರ್ತಕ್ಕಂಥದ್ದು. ಆ 28 ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದೆಯೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿದೆ. ಅದೇನೇ ಇರ್ಲಿ, ರಾಜಕೀಯದಲ್ಲಿ ಯಾರು ಯಾವಾಗ ಬೇಕಾದ್ರೂ ಯೂ-ಟರ್ನ್ ಹೊಡೆದ್ರೂ ಅಚ್ಚರಿ ಇಲ್ಲ. ಸದ್ಯಕ್ಕೆ ಮೈತ್ರಿ ಸೀಟು ಹಂಚಿಕೆ ಇನ್ನೂ ಅಂತಿಮವಾಗಿಲ್ಲ. ಸೀಟು ಹಂಚಿಕೆಯಾದ ಬಳಿಕ ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ಗೊಂದಲಕ್ಕೆ ತೆರೆ ಬೀಳಲಿದೆ. ಮಂಡ್ಯದಿಂದ ನಂದೀಶ್ ಜೊತೆ ಸಮೀರ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.